ಕಾಂಗ್ರೆಸ್ನಲ್ಲಿ ಈಗ ಬಹುದೊಡ್ಡ ಆತಂಕ ಆಗಿರುವಂಥದ್ದು ಸಚಿವರ ಮಾನದಂಡ ಏನಿತ್ತು ಅದು ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಪಟ್ಟಿ ಮಾಡೋಗಿದ್ರು. ಅದರಲ್ಲಿ 5 ಅಂಕಕ್ಕಿಂತ ಕಡಿಮೆ ಯಾವೆಲ್ಲ ಸಚಿವರು ಪಡ್ಕೊಂಡಿದ್ದಾರೆ, ಯಾಕಂದ್ರೆ ಮೌಲ್ಯಮಾಪನ ಆಗಿತ್ತು. ಅಂತಹ 8 ರಿಂದ 10 ಸಚಿವರಿಗೆ ಕೋಕ್ ಕೊಡ್ತಾರೆ, ಅವರನ್ನ ಮನೆ ಕಳಿಸ್ತಾರೆ, ಹೊಸಬರಿಗೆ ಅವಕಾಶ ಕೊಡ್ತಾರೆ. ಇದು ನವೆಂಬರ್ ಕ್ರಾಂತಿ ಅಂತ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ. ಸಿದ್ದರಾಮಯ್ಯ ಅವರು ಕೂಡ ಇದನ್ನು ಒಪ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರು ಪೂರ್ಣಾವಧಿಗೆ ಮುಖ್ಯಮಂತ್ರಿ ಆಗಿ ಉಳಿಬೇಕು ಅನ್ನುವಂತಹ ಇರಾದೆಯಲ್ಲಿದ್ದಾರೆ. ಅವರಿಗೆ ಬೇಕಿರುವಂಥದ್ದೇನು? ಹೊಸ ಸಂಪುಟ, ಹೊಸ ಕೆಲಸ, ಹೊಸ ಹೊಣೆಗಾರಿಕೆ ಹೊರುವಂಥವ್ರು ಬೇಕಿರುವಂಥದ್ದು. ಇದೇ ಕಾರಣಕ್ಕೆ ಈಗ ಮಾನದಂಡ ಏನಿತ್ತು ಸುರ್ಜೇವಾಲಾ ಅವರು ಕೊಟ್ಟಿದ್ದು, ಅದರ ಲೆಕ್ಕಾಚಾರದಲ್ಲಿ ನವೆಂಬರ್ಗೆ ಒಂದು ಸಂಪುಟ ಸರ್ಕಸ್ ನಡೆಯುವಂಥದ್ದು. ಯಾರಿಗೆಲ್ಲ ಬಹುದೊಡ್ಡ ಆತಂಕ ಇದ್ದಿರಬಹುದು ನೋಡಿ, ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಿರೋ ವಿಚಾರ 5ಕ್ಕಿಂತ ಕಡಿಮೆ ಅಂಕ ಅಥವಾ 7ಕ್ಕಿಂತ ಕಡಿಮೆ ಅಂಕ ಯಾರು ತಗೊಂಡಿದ್ದಾರೆ ಅವರಿಗೆ ಸಮಸ್ಯೆ ಖಂಡಿತ. ಈ ಲೀಸ್ಟ್ಗೆ ಬಂದ್ರೆ ಮೊದಲ ಹೆಸರು ಕೆ ವೆಂಕಟೇಶ್, ಶರಣಬಸಪ್ಪ ದರ್ಶನಾಪುರ್, ಆರ್ ಬಿ ತಿಮ್ಮಾಪುರ್, ಮಂಕಾಳ ವೈದ್ಯ, ಲಕ್ಷ್ಮೀ ಹೆಬ್ಬಾಳ್ಕರ್, ಡಿ ಸುಧಾಕರ್, ಮಧು ಬಂಗಾರಪ್ಪ, MC ಸುಧಾಕರ್, SS ಬೋಸ್ರಾಜ್, ರಹೀಂ ಖಾನ್, ಶಿವರಾಜ್ ತಂಗಡಗಿ. ಇಷ್ಟೂ ಜನರಲ್ಲಿ ಕನಿಷ್ಠ ಒಂದು 8 ಜನರನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸಿ ಬೇರೆ ಪಕ್ಷದ ಹೊಣೆಗಾರಿಕೆಗಳನ್ನು ಕೊಡುವಂತಹ ಸಾಧ್ಯತೆಗಳಿರುತ್ತೆ. ಇದನ್ನು ಮೀರಿ ಹೊಸಬರಿಗೆ ಯಾರಿಗೆ ಅವಕಾಶ ಕೊಡಬಹುದು? ಈ ಸಲ ಸಿದ್ದರಾಮಯ್ಯ ಬಣದಿಂದ, ಅದರಲ್ಲೂ ಮುಖ್ಯವಾಗಿ ವಿಧಾನ ಪರಿಷತ್ ಕಡೆಯಿಂದ ಸಾಕಷ್ಟು ಜನ ಬರ್ತಾರೆ ಅನ್ನುವಂತಹ ಚರ್ಚೆ ಕೂಡ ಜೋರಾಗಿ ನಡೀತಿರುವಂಥದ್ದು. ಯಾರಿಗೆಲ್ಲ ಅವಕಾಶಗಳಿರಬಹುದು ನೋಡಿ. ಮೊದಲಿಗೆ BK ಹರಿಪ್ರಸಾದ್ ಅವರು ಈ ಸಲ ಸಂಪುಟಕ್ಕೆ ಸೇರ್ತಾರೆ. ಅತ್ಯುನ್ನತ ಖಾತೆ ಸಿಗುತ್ತೆ, ಗೃಹ ಖಾತೆ ಸಿಕ್ಕರೂ ಅಚ್ಚರಿ ಇಲ್ಲ ಅನ್ನುವಂಥದ್ದು ಈಗ ಚರ್ಚೆ ಆಗ್ತಿರುವಂತಹ ಪ್ರಮುಖ ವಿಚಾರ. ಇವರಲ್ಲದೆ ವಿನಯ್ ಕುಲಕರ್ಣಿ ಅವರಿಗೆ ಅವಕಾಶ ಸಿಗುವಂತಹ ಸಾಧ್ಯತೆ ಇದೆ. ಲಕ್ಷ್ಮಣ ಸವದಿ ಈ ಸಲ ಮಿನಿಸ್ಟರ್ ಆಗೇ ಆಗ್ತಾರೆ. KY ನಂಜೇಗೌಡರಿಗೆ ಅವಕಾಶ ಸಿಗಬಹುದು. ಒಂದು ವೇಳೆ KMF ಅವರಿಗೆ ಅವಕಾಶ ಸಿಕ್ಕರೆ, ಅಧ್ಯಕ್ಷ ಸ್ಥಾನ ಅವರಿಗೆ ಕೊಡುವಂತಹ ಇರಾದೆ ಇದ್ರೆ ಅವರು ಮಿನಿಸ್ಟರ್ ಆಗೋದಿಲ್ಲ, ಬದಲಾಗಿ KMF ಅಧ್ಯಕ್ಷರಾಗ್ತಾರೆ. ಇನ್ನು HC ಬಾಲಕೃಷ್ಣ, ಮಾಗಡಿ ಬಾಲಕೃಷ್ಣ ಅವರು DK ಶಿವಕುಮಾರ್ ಅವರ ಬಣದಲ್ಲಿ ಈಗ ಗುರುತಿಸ್ಕೊಂಡಿದ್ದಾರೆ. ಇದಕ್ಕೂ ಮುಂಚೆ ಸಿದ್ದರಾಮಯ್ಯ ಅವರ ಬಣದಲ್ಲಿದ್ರು. ಇದರ ಜೊತೆಯಲ್ಲಿ KN ರಾಜಣ್ಣ ಅವರಿಗೆ ಇನ್ನೊಂದು ಸುತ್ತಿಗೆ ಅವಕಾಶ ಸಿಗುವಂತಹ ಸಾಧ್ಯತೆಗಳಿದೆ. ಅದನ್ನೂ ಕೂಡ ಈಗ ಸಿದ್ದರಾಮಯ್ಯ ಬಣ ಮಾತಾಡ್ತಿರುವಂಥದ್ದು. CP ಯೋಗೇಶ್ವರ್ ಅವರ ಹೆಸರಿದೆ, ಆದರೆ ಬಾಲಕೃಷ್ಣ ಅವ್ರಿಗೆ ಸಿಕ್ಕರೆ CP ಯೋಗೇಶ್ವರ್ ಅವರಿಗೆ ಸಿಗುವಂತಹ ಸಾಧ್ಯತೆ ಕಮ್ಮಿ. ಇಬ್ಬರಲ್ಲೊಬ್ಬರಿಗೆ ಅವಕಾಶ ಅನ್ನೋದಾದ್ರೆ ಯೋಗೇಶ್ವರ್ ಅವರಿಗೆ ಒಂದು ಚಾನ್ಸ್ ಸಿಕ್ಕರು ಅಚ್ಚರಿ ಇಲ್ಲ. ಇದಲ್ಲದೆ ಬೇಳೂರು ಗೋಪಾಲಕೃಷ್ಣ ಅವರ ಹೆಸರಿರುವಂಥದ್ದು. BK ಹರಿಪ್ರಸಾದ್ ಅವರಿಗೆ ಒಂದು ಕೋಟ ಕೊಟ್ಟರೆ, ಈಡೀಗ ಬಿಲ್ಲವ ಸಮಾಜದ ಕೋಟಾದಡಿಯಲ್ಲಿ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಮಿನಿಸ್ಟರ್ ಪೋಸ್ಟ್ ಸಿಗುವಂತಹ ಸಾಧ್ಯತೆ ತುಂಬಾ ವಿರಳ. ಇನ್ನು ಅಜಯ್ ಸಿಂಗ್ ಅವರಿಗೆ ಒಂದು ಅವಕಾಶ ಸಿಗಬಹುದು ಅನ್ನುವಂಥದ್ದು. ವಿಜಯಾನಂದ ಕಾಶಪ್ಪನವರು ಮತ್ತು ಬಂಗಾರಪೇಟೆ ನಾರಾಯಣಸ್ವಾಮಿ, ಇಷ್ಟು ಜನರಲ್ಲಿ 8 ರಿಂದ 10 ಜನ ಸಂಪುಟ ಸೇರ್ತಾರೆ. ಇವರಲ್ಲದೆ ಇನ್ಯಾರಿಗೆ ಅವಕಾಶಗಳನ್ನು ಕೊಡಬೇಕು, ಒಂದು ವೇಳೆ ಸಂಪುಟದಿಂದ ತೆಗಿಲೇಬೇಕು ಅನ್ನೋದಾದ್ರೆ ಯಾರನ್ನ ತೆಗಿಬಹುದು? ಕಮೆಂಟ್ ಮಾಡಿ.